ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತುಂಬ ಇಂಪಾರ್ಟೆಂಟ್, ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದೆ. ಅದು ಹೇಗೆ ಬಂದಿದೆ, ಅದು ಏನು ಮಾಡಿದ್ದೀನಿ, ನನಗೆ ಕಾಪರೇಟಿವ್ ಸ್ಟ್ರೈಕ್ ಬರ್ಬೇಕಾದ್ರೆ ಯಾವ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಯಾವ ಒಂದು ಮಿಸ್ಟೇಕ್ ನನಗೆ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ. ಅದು ಮೊದಲ ಕಾಪರೇಟಿವ್ ಸ್ಟ್ರೈಕ್ ನಾನು ನಿಮಗೆ ಮೊಬೈಲ್ಸ್ಗೆ ತೋರಿಸ್ತೀನಿ. ಯಾವ ರೀತಿ ಬಂದಿದೆ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ ನಾನು ನಿಮಗೆ ಇವತ್ತು ತುಂಬ ಇಂಟ್ರೆಸ್ಟಿಂಗ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ನಿಮಗೂ ಕೂಡ ಈ ರೀತಿ ಬರುತ್ತೆ ಕಾಪರೇಟಿವ್ ಸ್ಟ್ರೈಕ್ ಎಷ್ಟು ಡೇಂಜರ್ ಅಂತ ನಿಮ್ಗೆ ಗೊತ್ತಿದೆ. ಆ ಥರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು. ಹೇಳ್ಬೇಕಾರೆ ಅದು ತುಂಬ ಡೇಂಜರ್. ಈ ಕಾಪರೇಟಿವ್ ಸ್ಟ್ರೈಕ್ ಬರ್ಬೇಕಾದ್ರೆ ನಾನು ಅಂಥ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ನನ್ನೊಂದು ಯೂಟ್ಯೂಬ್ ಚಾನಲ್ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ ಅಂತ ನೋಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಸುಮ್ಮನೆ ಇರ್ತಾರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯ ಪಕ್ಕದಲ್ಲಿ ಟರ್ನ್ ಅಂತ ಕ್ಲಿಕ್ ಮಾಡಿ ಅಂತ ಬನ್ನಿ ಫ್ರೆಂಡ್ಸ್. ಮೊದಲನೇ ಹೇಳ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಕಾಪರೇಟಿವ್ ಸ್ಟ್ರೈಕ್ ಬರ್ಬೇಕಾದ್ರೆ ನಾನು ಏನು ಮಾಡಿದ್ದೀನಿ ನಿಮಗೆ ಆಗಲೇ ಹೇಳಿದ್ದೀನಿ. ಒಂದು ವಿಡಿಯೋ ಮಾಡಿದ್ದೀನಿ ಗೊತ್ತಿದೆ. ಇವತ್ತಿಗೆ 2 ದಿನಗಳಾಯಿತು ನಾವು ಯೂಟ್ಯೂಬ್ ವಿಡಿಯೋನೇ ಮಾಡಿಲ್ಲ. ಆವಾಗ ನಾವು ಒಂದು ನಿಮಗೆ ವಿಡಿಯೋ ಮಾಡಿದೆ. ಏನಂತ ವಿಡಿಯೋ ಅಂದರೆ IPL ಪ್ರೀ ಮ್ಯಾಚ್ ಯಾವ ರೀತಿ ನೋಡುವಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ಮಾಡಿದಕ್ಕೋಸ್ಕರ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ, ಆ ವಿಡಿಯೋ ಏನೋ ಮಾಡ್ತಾರೆ ಗ್ಯಾರಂಟಿ 100% ಯೂಟ್ಯೂಬ್ನ ವಿರುದ್ಧ. ಆ ವಿಡಿಯೋ ಮಾಡಿದಕ್ಕೋಸ್ಕರ ನನ್ನೊಂದು ಯೂಟ್ಯೂಬ್ ಚಾನಲ್ ಕಾಪರೇಟಿವ್ ಸ್ಟ್ರೈಕ್, ಮೊದಲನೇ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ. ನಿಮಗೆ ಗೊತ್ತಲ್ಲ ಕಾಪರೇಟಿವ್ ಸ್ಟ್ರೈಕ್ ಹೇಳ್ಬೇಕ್ರೆ. ಕಾಪರೇಟಿವ್ ಸ್ಟ್ರೈಕ್ ಅಂದರೆ ಹೇಳ್ಬೇಕ್ರೆ 3 ಕಾಪರೇಟಿವ್ ಸ್ಟ್ರೈಕ್ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಬಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಟರ್ಮಿನೇಟ್ ಜೊತೆಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಪರ್ಮನೆಂಟಾಗಿ ಡಿಲೀಟೇ ಮಾಡಿಬಿಡ್ತಾರೆ. ಇದು ಯೂಟ್ಯೂಬ್ ಚಾನಲ್ ಹೇಳ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ. ಅದು ಯಾವ ಒಂದು ಮಿಸ್ಟೇಕ್ನಿಂದ ಬಂದಿದೆ. ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ IPL ಪ್ರೀ ಮ್ಯಾಚ್. ತುಂಬ ಜನ ಕಮೆಂಟ್ ಆಗ್ತಾಯಿದ್ದಾರೆ, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ನನಗೆ ಆ ವ್ಯೂಸ್ ಬರ್ತಾಯಿತ್ತು. ಆ ವಿಡಿಯೋ ವ್ಯೂಸ್ ವೈರಲ್ ಕೂಡ ಆಗ್ತಿತ್ತು, ವ್ಯೂಸ್ ಬರ್ತಾಯಿತ್ತು. ಆದರೂ ಕೂಡ ಆ ವಿಡಿಯೋಗೆ ಏನು ಮಾಡಿದರೆ ಕಾಪರೇಟಿವ್ ಸ್ಟ್ರೈಕೇ ಕೊಟ್ಟಿಬಿಟ್ಟಿದ್ದಾರೆ. ಆ ವಿಡಿಯೋ ಒಂದರಿಂದ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಕಾಪರೇಟಿವ್ ಸ್ಟ್ರೈಕ್ ಮೊದಲನೇದಾಗಿ ಬಂದಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕಾಪರೇಟಿವ್ ಸ್ಟ್ರೈಕ್ ನನ್ನೊಂದು ಯೂಟ್ಯೂಬ್ ಚಾನಲ್ ಮೊಬೈಲ್ ಸ್ಕ್ರೀನಲ್ಲಿ ನೋಡಿ. ಆ ರೀತಿ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಫಸ್ಟ್ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ. ಅಂಥ ಒಂದು ಮಿಸ್ಟೇಕ್ನಿಂದ ನನಗೆ ಬಂದಿದೆ. ನಾನು ಏನು ಮಾಡಿದ ಮಿಸ್ಟೇಕ್ ಅಂದರೆ ಹೇಳ್ಬೇಕಾರೆ ಆ ವಿಡಿಯೋದಲ್ಲಿ ನಾನು ಪ್ರೀ IPL ಮ್ಯಾಚ್ ಯಾವ ರೀತಿ ನೋಡೋದಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಲೈವ್ ಆಗಿ ತೋರಿಸ್ಕೊಟ್ಟಿದ್ದ ಕಾರಣಕ್ಕೋಸ್ಕರ ನನಗೆ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ. ಅದು ಕಾಪರೇಟಿವ್ ಸ್ಟ್ರೈಕ್ ಅದು ಇರೋದು ಎಷ್ಟು ಮಂತ್ ಅಂದರೆ 3 ಮಂತು ಆ್ಯಕ್ಟಿವ್ ಆಗಿರುತ್ತೆ. 3 ಮಂತ್ ನಂತರ ಅದರ ಎಕ್ಸ್ಪೈರ್ ಡೇಟ್ ಹೇಳ್ಬೇಕು ತುಂಬ ದೂರ ಇರುತ್ತೆ. 3 ಮಂತ್ಗಳ ಕಾಲವರೆಗೆ ನೀವು ನಿಮ್ಮೊಂದು ಚಾನಲ್ ಸೇಫ್ಟಿಯಾಗಿ ಇಟ್ಕೋಬೇಕು. ಅದೇ ರೀತಿ ನನಗೂ ಕೂಡ ಬಂದಿದೆ. ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಹೇಳ್ಬೇಕಾದ್ರೆ ನಿಮಗೂ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕಾಪರೇಟಿವ್ ಸ್ಟ್ರೈಕ್ ಬರುತ್ತೆ. ನೀವು ಬರ್ಬೇಕಾದ್ರೆ ಇಂಥ ಒಂದು ಮಿಸ್ಟೇಕ್ ಮಾಡೋಂಗಿಲ್ಲ. ಹೇಳ್ಬೇಕಾರೆ ಯಾವುದೇ ಕಾರಣಕ್ಕೂ ಇಂಥ ಒಂದು ವಿಡಿಯೋ ಮಿಸ್ಟೇಕ್ ಮಾಡಬಾರ್ದು. ಯಾಕಪ್ಪ ಹೇಳ್ಬೇಕು, ನಾನು ವಿಡಿಯೋ ಮಾಡಿದೆ ಯೂಟ್ಯೂಬ್ ವಿರುದ್ಧವಾಗಿ, ಅವರೊಂದು ರೂಲ್ಸ್ ವಿರುದ್ಧವಾಗಿ ನಾನು ವಿಡಿಯೋ ಮಾಡಿದೆ. ಅದಕ್ಕೋಸ್ಕರ ಬಂದಿತ್ತು. ಆದರೆ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಏನಾದರೂ ಆಗಲಿ ಅಂತ ನಾನು ವಿಡಿಯೋ ಮಾಡಿದ್ದೇನೆ. ಆದರೂ ಕೂಡ ಬಂದರೂ ಕೂಡ ನಾನು ಟೆನ್ಷನ್ ಮಾಡಲ್ಲ. ಯಾಕಪ್ಪ ನನ್ನೊಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಇನ್ನೂ ಬೇಕಾದ್ರೆ ವಿಡಿಯೋ ಮಾಡ್ತೇನೆ. ನನ್ನೊಂದು ಇನ್ನೂ ಈ ಚಾನಲ್ ಡಿಲೀಟ್ ಆದರೆ ಮತ್ತೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತೀನಿ. ಅದಕ್ಕೋಸ್ಕರ ಆಗ್ತದೆ ನಾನು ಈ ವಿಡಿಯೋ ಮಾಡೋದು ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಗೊತ್ತಾಗಬೇಕು. ಈ ರೀತಿ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಾಪರೇಟಿವ್ ಸ್ಟ್ರೈಕ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಂಥೊಂದು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋಕೋಬೇಡಿ. ನನ್ನೊಂದು ಯೂಟ್ಯೂಬ್ ಚಾನಲ್ ಆ್ಯಕ್ಟಿವ್ ಆಗಿದೆ ಕಾಪರೇಟಿವ್ ಸ್ಟ್ರೈಕ್. ಇದು 3 ಮಂತ್ಗಳ ಕಾಲ ಅಂದರೆ ಹೇಳ್ಬೇಕಾದ್ರೆ ಇದು ನವಂಬರ್, ಅಕ್ಟೋಬರ್, ಇನ್ನು ಡಿಸೆಂಬರಲ್ಲೇ ನನ್ನೊಂದು ಕಾಪರೇಟಿವ್ ಸ್ಟ್ರೈಕ್ ರಿಮೂವ್ ಆಗುತ್ತೆ. ಅಲ್ಲಿವರೆಗೆ ಎಕ್ಸ್ಪೈರ್ ಆಗಲ್ಲ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಕಾಪರೇಟಿವ್ ಸ್ಟ್ರೈಕ್ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೋಸ್ಕರ ನಾನು 2 ದಿನಗಳ ಕಾಲ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋನೇ ಮಾಡಿಲ್ಲ. ಹೇಳ್ಬೇಕಾದ್ರೆ ನೋಡಬೇಕು ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಬೋದು. 2 ದಿನಗಳ ಕಾಲ ನಾನು ಯೂಟ್ಯೂಬ್ ಸ್ಟುಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟಿದೆ. ಯಾಕಪ್ಪ ಹೇಳ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ ಅಂದರೆ ತುಂಬ ಒಂದು ಸ್ವಲ್ಪ ಇದನ್ನಾಯಿತು, ಬೇಜಾರಿತ್ತು. ಆದರೂ ಕೂಡ ಇರಲಿ. ಮತ್ತು ಇನ್ನು ಮುಂದೆ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ಅಂಥ ಒಂದು ವಿಡಿಯೋ ಮಾಡೋದಕ್ಕೆ ಮಾಡ್ತೀನಿ. ನಾನು ಸಬ್ಸ್ಕ್ರೈಬ್ ಕೇಳಿ ಇಲ್ಲ ಅಂದರೆ ಎಲ್ಲ. ಯಾಕಪ್ಪ ಹೇಳ್ಬೇಕಾದ್ರೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಮೇಲೆ ಡಿಪೆಂಡ್ ಇದೆ. ಯಾಕೆಂದರೆ ಅವ್ರಿಗೆ ಇಷ್ಟ ಆಗಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ. ಅದು ಆ ವಿಡಿಯೋದಲ್ಲಿ ಹೇಳಿದ್ದು ನಾನು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ವಿರುದ್ಧ ವಿಡಿಯೋ ಮಾಡಬಾರ್ದು ಅಂತ ಆ್ಯಕ್ಚುಲಿ ಅಂತ ಹೇಳಿದ್ದೀನಿ. ಆದರೂ ಕೂಡ ವಿಡಿಯೋ ಮಾಡಿ ನಾನು ನಿಮ್ಗೆ ಕಳಿಸಿದ್ದೀನಿ. ಅದೇನಾಗಿದೆ ಕಾಪರೇಟಿವ್ ಸ್ಟ್ರೈಕ್ ಬಂದಿದೆ, ಇರಲಿ ಬಿಡಿ ಅಂತ ಆಯ್ತಾ. ಇನ್ನು ಮುಂದೆ ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ವಿಡಿಯೋ ಬರುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಿಸಲ್ಲ. ಯಾಕಂದರೆ ತುಂಬ ಬೇಜಾರಾಯಿತು. ಒಂದು ಕಾಪರೇಟಿವ್ ಸ್ಟ್ರೈಕ್ ಬಂದಿತ್ತು, ಅದರಲ್ಲಿ ಒಂದೇ 3 ಮಂತ್ ಆ್ಯಕ್ಟಿವ್ ಐತೆ. 3 ಮಂತಲ್ಲಿ ಇನ್ನೂ ಎರಡು ನನ್ನೊಂದು ಚಾನಲ್ ಕಾಪರೇಟಿವ್ ಸ್ಟ್ರೈಕ್ ಬಂದರೆ ನನ್ನೊಂದು ಚಾನಲ್ ಸ್ಪ್ಯಾಮ್ ಅಂದರೆ ನನ್ನೊಂದು ಚಾನಲ್ ಡಿಲೀಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಇವತ್ತನ್ನು ಮುಗಿಸ್ಕೊಂಡು ಮುಂಚೆ ಎಲ್ಲ ನನ್ನ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳ್ತಾನೆ, ಯಾರು ಕೂಡ ಇಂಥ ಒಂದು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ನೀನು ಮುಂದೆ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಬರ್ತಾಯಿದೆ ಅಂತ ಒಂದು ಕಾಪರೇಟಿವ್ ಸ್ಟ್ರೈಕ್ ಬಂದರೂ ಕೂಡ ವಿಡಿಯೋ ಮಾಡೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಇವತ್ತನ್ನು ಮುಗಿಸ್ಕೊಂಡು ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಜೈ ಹಿಂದ್ ಒಂದೇ ಮಾತ್ರ. ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ. ಬಾಯ್.